ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಧಿಕಾರಿಗಳಿಂದ ಒಂದು ಎಡವಟ್ಟಾಗಿದೆ. ಏನು ಅಂತ ನೋಡ್ತಾ ಹೋಗೋಣ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಾಗ್ಗೆ ಇವೆಲ್ಲ ಅಲ್ಲಿ ನಡೀತಾ ಇರುತ್ತೆ. ಎಡವಟ್ಟು ಮಾಡಿಕೊಂಡ ಬಳಿಕ ಅಧಿಕಾರಿಗಳು ಈಗ ಎಚ್ಚೆತ್ತಿದ್ದಾರೆ. ಏನು ಎಡವಟ್ಟು ಅಂತಕ್ಕಂಥ ನೋಡೋಣ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದಾರಂತೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈತ ಮಾಡಿದ್ದು ಓ ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿಗೆ ಎ ಪಾಸಿಟಿವ್ ರಕ್ತ ಕೊಟ್ಬಿಟ್ಟಿರೋದು. ವೆರಿ ಡೇಂಜರ್ ಇದೆ ಆ್ಯಕ್ಚುಲಿ. ಬಟ್ ಓ ಪಾಸಿಟಿವ್ ಆಗಿರೋದ್ರಿಂದ ಸರ್ವೈವ್ ಆಗಿದ್ದಾರೆ. ಅದೇ ಎ ಪಾಸಿಟಿವ್ ಬಿ ಪಾಸಿಟಿವ್ ಆಗಿದ್ದು ಬೇರೆ ಕೊಟ್ಬಿಟ್ಟಿದ್ದರೆ ಭಾಳ ಸೀರಿಯಸ್ ಆಗಿಬಿಡ್ತಾ ಇತ್ತು. ಓ ಪಾಸಿಟಿವ್ ರಕ್ತದ ವ್ಯಕ್ತಿಗೆ ಎ ಪಾಸಿಟಿವ್ ರಕ್ತ ಸಿಬ್ಬಂದಿ ಕೊಟ್ಟಿರೋದು. ಅಂದರೆ ಯೂನಿವರ್ಸಲ್ ಗ್ರೂಪ್ ಅಂತ ಕರೀತಾರೆ ಓ ಗ್ರೂಪನ್ನು. ಆದರೂ ಕೊಡಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ಆಯಾ ಬ್ಲಡ್ ಗ್ರೂಪ್ಗೆ ಕೊಡಬೇಕು ಅದನ್ನು ಅಂತ ಇದೆ ರೂಲ್ಸ್. ಬಟ್ ಆ ಲ್ಯಾಬ್ ಟೆಕ್ನಿಷಿಯನ್ ಮಾಡಿರ್ತಕ್ಕಂಥ ಎಡವಟ್ಟು ಈಗ ಶೋಕಾಸ್ ನೋಟಿಸ್ ಅಂತೆ. ಏನು ಶೋಕಾಸ್ ನೋಟಿಸ್? ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮೊದಲು ಅವನ್ನ ಕೆಲಸದಿಂದ ವಜಾ ಮಾಡಬೇಕು. ಇಲ್ಲ ಅಂದರೆ ಹೆಂಗೆ ಬೇರೆ ಗ್ರೂಪ್ ಹೆಂಗೆ ಕೊಟ್ಬಿಡ್ತಾರೆ? ಇವರೆಲ್ಲ ಲ್ಯಾಬ್ ಟೆಕ್ನಿಷಿಯನ್ಸು, ಅಷ್ಟು ಗೊತ್ತಾಗಲ್ವಾ? ನಿನ್ನೆ ಸಾಯಂಕಾಲ ಅವರು ನಮ್ಮಲ್ಲಿ ಪುನೀತ್ ಸೂರ್ಯ ಅಂತಕ್ಕಂಥ ಪೇಷಂಟ್ ಅವರು ಪ್ಯಾನ್ಸೈಟೋಪಿನಿಯಾ ಮತ್ತು ಲೋ ಹಿಮೋಗ್ಲೋಬಿನ್ ಲೆವೆಲ್ಲು ರಕ್ತದ ಹಿಮೋಗ್ಲೋಬಿನ್ 3.9 ಇತ್ತು. ಅವರು ಈ ಕಾರಣಕ್ಕಾಗಿ ನಮ್ಮಲ್ಲಿ ಡಾಕ್ಟರ್ ವೀರನಗೌಡ ಸರ್ ಅಡ್ಮಿಷನ್ ಆಗಿದ್ದರು. ಈಗಾಗಲೇ ಮುಂಚೆ 3.9 ಇದ್ದ ರಕ್ತ ಕಣಗಳಿಗೆ ಅವ್ರಿಗೋಸ್ಕರ 2 ಬ್ಲಡ್ ಗ್ರೂಪ್ನ ಕ್ರಾಸ್ ಮ್ಯಾಚ್ ಮಾಡಿ 2 ರಕ್ತದ ಬಾಟಲ್ಸ್ನ ಕೊಟ್ಟಾಕಿದೆ 2. ಹಾಗಾಗಿ ಅವ್ರ HB 7.5ಗೆ ಇಂಪ್ರೂವ್ ಆಗಿತ್ತು. ಆ್ಯಕ್ಚುಲಿ ಬೇಸಿಕಲಿ ಈಸ್ ಎ ಜಿಮ್ ಟ್ರೈನರ್ ಅಂತೆ. ಬರೀ ಪ್ರೋಟೀನ್ ಡಯಟು ಕೀಟೋ ಡಯಟ್ ಅಂತ ಇವತ್ತಿನ ಪ್ರಪಂಚದಲ್ಲಿ ಏನಾಗಿದೆ ಅದನ್ನು ರೂಢಿಸ್ಕೊಂಡು ಅವ್ರಿಗೆ ಬರೀ ಪ್ರೋಟೀನ್ ಅಂಶ ಇರ್ತಕ್ಕಂಥ ಮೊಟ್ಟೆ ಈ ರೀತಿ ವೇ ಪ್ರೋಟೀನ್ಸ್ನ ತಗೊಂಡು ಅವ್ರ ಡಯಟಲ್ಲಿ ಯಾವುದೇ ರಕ್ತ ಇಂಪ್ರೂವ್ ಮಾಡಬೇಕಾದ ಪೌಷ್ಟಿಕಾಂಶಗಳನ್ನ ತಗೊಳ್ತಾ ಇರಲಿಲ್ಲ. ಅವ್ರಿಗೂ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ನೆನ್ನೆ ಬಂದಾಗ. ನಾನು ನಿನ್ನೆ ರಜೆಲಿದ್ದೆ. ಬಟ್ ಈ ಪ್ರಕರಣ ಈ ರೀತಿ ಏನಾಯಿತು ಅಂತಂದರೆ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಅಂತಕ್ಕಂಥವ್ರು ಏನು ಮಾಡಿದ್ದಾರೆ, ಎ ಪಾಸಿಟಿವ್ ಬ್ಲಡ್ಗೆ ಓ ಪಾಸಿಟಿವ್ ಸ್ಟಿಕ್ಕರ್ನ ಕ್ರಾಸ್ ಮ್ಯಾಚ್ ಮಾಡಿ 2 ಇಟ್ಟಿದ್ರಂತೆ. ಓ ಪಾಸಿಟಿವ್ನ ಕ್ರಾಸ್ ಮ್ಯಾಚ್ ಮಾಡಬೇಕಾದ್ರೆ ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಎ ಪಾಸಿಟಿವ್ ಬ್ಲಡ್ಗೆ ಓ ಪಾಸಿಟಿವ್ ಅಂತ ಇಶ್ಯೂ ಮಾಡಿದ್ದಾರೆ. ಆಮೇಲೆ ವಾರ್ಡ್ನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, ಈಗ ಓ ಪಾಸಿಟಿವ್ ಕೊಡೋ ಜಾಗದಲ್ಲಿ ಎ ಪಾಸಿಟಿವ್ ಬ್ಲಡ್ ಕೊಟ್ಟಿರೋದು, ಆ ಆರೋಗ್ಯ ಹೇಗಿದೆ ಆ ವ್ಯಕ್ತಿಯದ್ದು? ಅದರಿಂದ ಏನಾದರೂ ತೊಂದರೆ ಆಗಿದೆಯಾ? ಈಗ ಏನು ಕ್ರಮ ಆತನ ವಿರುದ್ಧ, ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ಅಂತ? ಅರವಿಂದ್, ನಾರ್ಮಲ್ ರಕ್ತ ಅಂದ್ರೆ ಇದೇ ಗ್ರೂಪಿನ ರಕ್ತ ಅಂದ್ರೆ ಅದೇ ಗ್ರೂಪಿನ ರಕ್ತನ ಕೊಟ್ಟರು ಕೂಡ ತುಂಬಾನೇ ಮಾನಿಟರಿಂಗ್ ಮಾಡಬೇಕು. ಹಲವು ಸಮಸ್ಯೆಗಳಿರ್ತವೆ. ಪೇಷಂಟ್ಗೆ ತುಂಬಾ ಮಾನಿಟರಿಂಗ್ ಮಾಡ್ತಾನೆ ಇರಬೇಕು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಓ ಪಾಸಿಟಿವ್ ಕೊಡ್ಬೇಕಾಗಿರೋ ಜಾಗದಲ್ಲಿ ಎ ಪಾಸಿಟಿವ್ ಆ ಬ್ಲಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾ ಇರುವಂತದ್ದು ಏನಂದ್ರೆ ಆ ಸ್ಟಿಕ್ಕರ್ ಅಂಟಿಸುವಂತ ವಿಚಾರದಲ್ಲಿ ಆ ಟೈಮಲ್ಲಿ ನಾನು ಬೇರೆ ಸ್ಟಿಕ್ಕರ್ ಅಂಟಿಸಿದ್ದೀನಿ, ಅದೊಂದೇ ಸಮಸ್ಯೆ ಆಗಿರೋದು. ಕಳೆದ 7 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ, ಇದೊಂದು ಸಮಸ್ಯೆ ಆಗಿದೆ ಅನ್ನುವಂತ ಮಾತನ್ನ ಆತ ಹೇಳ್ತಾ ಇರುವಂತದ್ದು. ಆದ್ರೆ ಸಮಸ್ಯೆನೇ ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ಪ್ರಾಣಕ್ಕೂ ಕೂಡ ಕುತ್ತಾಗುವಂತ ಸಮಸ್ಯೆಯನ್ನ ತಂದೊಡ್ಡಿದ್ದಾನೆ. ಆ ಫ್ಯಾಮಿಲಿಗೆ ತುಂಬಾನೇ ಸಫರ್ ಆಗ್ತಾ ಇದ್ದಾನೆ ಆ ಪೇಷಂಟ್. ಈಗ ಆತನಿಗೆ ICU ನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಸ್ಟೇಬಲ್ ಆಗಿದ್ದಾನೆ. ಆದ್ರೆ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರ್ ಜವಾಬ್ದಾರಿ ಅನ್ನುವಂತ ಪ್ರಶ್ನೆಯನ್ನ ಆತನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಈಗ ಮೆಡಿಕಲ್ ಸೂಪರ್ಡೆಂಟ್ ಹೇಳುವಂತ ಪ್ರಕಾರ ಈಗ ನಾವು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೀವಿ, ಆತನ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ. ಆದ್ರೆ ಯಾವಾಗ ತೆಗೆದುಕೊಳ್ಳೋದು ಅಂತ ತನಿಖೆ ಆಗ್ಬೇಕು. ತನಿಖೆ ಆಗಿ ಈಗಾಗಲೇ ನಾವೊಂದು ತಂಡ ರಚನೆ ಮಾಡಿದೀವಿ, ಆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಕೂಡಲೇ ಆತನ ವಿರುದ್ಧವಾಗಿ ಕ್ರಮ ಆಗ್ಬೇಕು, ಆತನನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಈ ರೋಗಿಯ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಯಾವ ಮಟ್ಟಕ್ಕೆ ಈ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆ ಅವರು ಕೂಡ ಒಪ್ಕೊಂಡಿದ್ದಾರೆ, ಮೆಡಿಕಲ್ ಸೂಪರ್ಡೆಂಟೇ ಒಪ್ಕೊಂಡಿದ್ದಾರೆ. ಇದು ಮಹಾ ಅಪರಾಧ. ಒಂದೇ ಗ್ರೂಪಿನ ಬ್ಲಡ್ ಅನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ನಾವು ಹೆಚ್ಚಾಗಿ ಮಾನಿಟರಿಂಗ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಈತ ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ದಾನೆ, ಆತನ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕ್ರಮ ತಗೋಬೇಕು. ಅದು ಹೆಂಗಾಗುತ್ತೆ? ಬಹಳ ಕೇರ್ಫುಲ್ ಆಗಿರ್ಬೇಕು ಇಂಥ ವಿಚಾರದಲ್ಲಿ. ಯಾವುದೋ ಬಾಟ್ಲಿಗೆ ಯಾವುದೋ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದೆಲ್ಲ ನಿರ್ಲಕ್ಷ್ಯದ ಪರಮಾವಧಿ ಅಷ್ಟೇ.